ಸಹೃದಯ ಕೇಳಿಗರಿಗೆ ನಮಸ್ಕಾರ. ಓ ಮೇಘವೇ ಮೇಘವೇ ಈ ಸುಮಧುರ ಗೀತೆಯ ಗುಂಗು ನನಗೆ ಮತ್ತೆ ಹಿಡಿದಿದ್ದು ವಾಸುಕಿ ವೈಭವ್ ಅವರು ಇನ್ಸ್ಟಾದಲ್ಲಿ ಒಂದು ರೀಲ್ ಕ್ರಿಯೇಟ್ ಮಾಡಿದಾಗ. ಇತ್ತೀಚೆಗಷ್ಟೇ ಅವರು ಒಂದು ರೀಲ್ನಲ್ಲಿ ಈ ಹಾಡನ್ನು ರೀಕ್ರಿಯೇಟ್ ಮಾಡಿ ಹಾಡಿದ್ದಾರೆ. ಅಂದರೆ ಐ ಹ್ಯಾವ್ ಬೀನ್ ಸ್ಟಕ್ ಟು ದಿಸ್ ಸಾಂಗ್ ಸಿನ್ಸ್ ಅ ವೀಕ್ ಅಂತ ಏನೋ ಒಂದು ಮೆನ್ಷನ್ ಮಾಡಿದ್ರು ಅವರು. ಈ ಹಾಡೇ ಅಂಥದ್ದು. ಈ ಹಾಡಿನ ತಬಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ ಗುಂಗು ಹಿಡಿಸುವಂಥದ್ದೇ. ಈ ಹಾಡಿನ ಸಂಗೀತ ಹಾಗೂ ಸಾಹಿತ್ಯ ನೀಡಿದ್ದು ನಾದಬ್ರಹ್ಮ ಹಂಸಲೇಖ ಅವರು. ಬನ್ನಿ, 1993ರಲ್ಲಿ ಬಿಡುಗಡೆಯಾದ ಶೃಂಗಾರ ಕಾವ್ಯ ಚಿತ್ರದ ಈ ಹಾಡಿನ ಸಾಹಿತ್ಯನ ಒಂದ್ಸಲ ಗಮನಿಸೋಣ. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ, ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮುಗಿಲ ಬಾನಗಲ ಓಲೆಯಲಿ ಹೃದಯ, ಇಡುವೆ ನೀಡಿರುವೆ ಗೆಳತಿ ಓದುವೆಯ. ಮುಗಿಲ ಬಾನಗಲ ಓಲೆಯಲಿ ಹೃದಯ, ಇಡುವೆ ನೀಡಿರುವೆ ಗೆಳೆಯ ಓದುವೆಯ. ಈ ಬೆಳ್ಳನೆ ಓಲೆಯ ಹೇಗೆ ನಾ ಓದಲಿ, ಇದು ಓದೋ ಓಲೆಯಲ್ಲ ಬರೆದುಕೋ, ನನ್ನ ಜೀವ ನಿನಗೆ ಎಂದುಕೋ, ನಿನ್ನ ಮನದ ಮನೆಗೆ ತಂದುಕೋ. ಈ ಕಂಗಳ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಓ ಮುಗಿಲೆ ಬೆಳ್ಮುಗಿಲೆ ತಂಬೆಲರೆ ತಡಿರೆ, ಹಗಲೇ ಹಗಲಿರುಳೆ ನಿನ್ನೆದರು ನಾವೊಬ್ಬರೇ. ವನವೇ ಕಾನನವೇ ಹೂಬನವೇ ಹಸಿರೆ, ಗಿರಿಯೇ ನೀರ್ಝರಿಯೇ ನಮ್ಮೊಳಗೆ ನಿಮ್ಮುಸಿರೆ. ಈ ಒಲವಿನ ಕಣ್ಣಲ್ಲಿ ಸರ್ವವೂ ಸುಂದರ, ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ, ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ. ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪತ್ರಕ್ಕೆ ವಂದನೆ. ಪ್ರೇಮ ಪತ್ರನ ನಾವೇ ಹೋಗಿ ಕೊಡೋಕೆ ನಾಚಿಕೆ ಅಂಜಿಕೆ ಇದ್ದಾಗ ಯಾರೆಲ್ಲ ಮೆಸೆಂಜರ್ಗಳಾಗ್ಬೋದು? ಅಂಚೆಯವನು, ಗೆಳೆಯ ಗೆಳತಿಯರು, ಪಾರಿವಾಳಗಳು. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಕವಿಗಳು ಮುಗಿಲನ್ನೇ ಮೇಘವನ್ನೇ ದೂತರನ್ನಾಗಿ ಬಳಸ್ಕೊಂಡಿದ್ದಾರೆ. ಮೇಘವನ್ನು ದೂತನಾಗಿ ಬಳಸ್ಕೊಳ್ಳೋದು ಅಂದರೆ ಕಾಳಿದಾಸನ ಮೇರು ಕೃತಿಗಳಲ್ಲಿ ಒಂದಾದ ಮೇಘದೂತ ಜ್ಞಾಪಕಕ್ಕೆ ಬಂದೇ ಬರುತ್ತೆ. ಕುಬೇರ ಯಕ್ಷನೊಬ್ಬನಿಗೆ ಶಾಪ ಕೊಟ್ಟು ಭೂಮಿ ಕಳಿಸ್ತಾನಂತೆ. ಶಾಪಗ್ರಸ್ತನಾದ ಆ ಯಕ್ಷಲೋಕದಲ್ಲಿರುವ ತನ್ನ ಹೆಂಡತಿಗೆ ಮೇಘದ ಮೂಲಕ ಸಂದೇಶ ಕಳಿಸುವ ವರ್ಣನೆಯೇ ಕಾಳಿದಾಸನ ಮೇಘದೂತ. ಕಾಳಿದಾಸ ಈ ಕೃತಿಯನ್ನು ರಚಿಸಿದ ಮೇಲೆ ಇದರಿಂದ ಸಂಸ್ಕೃತ ಸಾಹಿತ್ಯದಲ್ಲಿ ಸಂದೇಶ ಕಾವ್ಯ ಅನ್ನೋ ಜಾನ್ರ ಅಥವಾ ಥೀಮ್ ಹುಟ್ಕೊಳ್ತಂತೆ. ಅಂದರೆ ಕಾಳಿದಾಸನ ಕಂಟೆಂಪರರಿ ಕವಿಗಳು ಅಥವಾ ಅವನ ನಂತರ ಬಂದ ಸಂಸ್ಕೃತ ಕವಿಗಳು ಸಂದೇಶ ಕಾವ್ಯದಲ್ಲಿ ಅವರ ಕಾವ್ಯಗಳನ್ನು ರಚಿಸಿದ್ದಾರಂತೆ. ಕಾಳಿದಾಸನ ಮೇಘದೂತ ನಮ್ಮ ಹಲವಾರು ಚಿತ್ರ ಸಾಹಿತಿಗಳಿಗೂ ಸ್ಫೂರ್ತಿ ನೀಡಿದೆ ಅಂತ ಹೇಳ್ಬೋದು. ಶರಪಂಜರ ಚಿತ್ರದ ಸಂದೇಶ ಮೇಘ ಸಂದೇಶ ಅನ್ನೋ ವಿಜಯ ನರಸಿಂಹ ರಚಿಸಿರುವ ಹಾಡು ಕೂಡ ಕಾಳಿದಾಸನಿಗೆ ಒಂದು ಚಿಕ್ಕ ಟ್ರಿಬ್ಯೂಟ್ ಇರಬಹುದೇನೋ, ಅಥವಾ ಇದನ್ನು ಸಂದೇಶ ಕಾವ್ಯ ಅಂತಲೂ ಕರಿಬಹುದೇನೋ. ಆ ಹಾಡಿನ ಒಂದು ಸಾಲು ಹೀಗಿದೆ: ಕಾಳಿದಾಸನ ಕಾವ್ಯನಾಯಕಿ ಊರ್ವಶಿ ಪಡೆದ ಪ್ರಣಯ ಸಂದೇಶ. ಕಾಳಿದಾಸನ ಇನ್ನೊಂದು ನಾಟಕ ವಿಕ್ರಮೋರ್ವಶೀಯಂನಲ್ಲಿ ರಾಜ ಪುರೂರವ ಊರ್ವಶಿಗೂ ಕೂಡ ಮೇಘದ ಮೂಲಕ ಸಂದೇಶ ಕಳಿಸಿದ್ನಂತೆ. ಹಂಸಲೇಖರವರೇ ಬರೆದಿರುವ ಕೊಡಗಿನ ಕಾವೇರಿ ಚಿತ್ರದ ಇನ್ನೊಂದು ಹಾಡಿದೆ, ಅಂದು ಮೇಘ ಸಂದೇಶ ಇಂದು ರಾಗ ಸಂದೇಶ ಅಂತ. ಮುಂದಿನ ಯಾವುದಾದ್ರೂ ಎಪಿಸೋಡ್ನಲ್ಲಿ ಆ ಹಾಡುಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮುಗಿಲ ಬಾನಗಲ ಓಲೆಯಲಿ ಹೃದಯ, ಇಡುವೆ ನೀಡಿರುವೆ ಗೆಳತಿ ಓದುವೆಯ. ಗೆಳೆಯ ಓದುವೆಯ ಅಂತ ಕೂಡ ಮುಂದಿನ ಸ್ಟಾನ್ಸದಲ್ಲಿ ಬರುತ್ತೆ. ನಿಮ್ಮಂಥವರು A4 ಶೀಟ್ನಲ್ಲಿ ಪ್ರೇಮ ಪತ್ರಗಳನ್ನು ಬರೆದ್ರೆ ಹಂಸಲೇಖರಂಥ ಕವಿಗಳಿಗೆ ಮಾತ್ರ ಅನಿಸುತ್ತೆ ಇಂಥ ಕಲ್ಪನೆ ಬರೋದು. ಇವರಿಗೆ ಓಲೆ ಅಂದರೆ ಅದು ಮುಗಿಲ ಬಾನಗಲ ಇರುವಂಥದ್ದು. ನಾಯಕ ನಾಯಕಿಯರ ಪ್ರೇಮವನ್ನು ನಾವು ಎಕ್ಸಾಜರೇಟ್ ಮಾಡಿ ಕಲ್ಪಿಸೋದು ಹಾಗೂ ಚಿತ್ರಗಳಲ್ಲಿ ತೋರಿಸೋದು ನೋಡೇ ಇದ್ದೀವಿ. ಆದರೆ ಇವರ ಪ್ರೇಮ ಪತ್ರದ ಗಾತ್ರ ನೋಡಿ, ಅದು ಮುಗಿಲ ಹಾಗೂ ಬಾನಗಲ ಇರುವಂಥದ್ದು. ಇಂಥ ಬಾನಗಲವಾದ ಪತ್ರದಲ್ಲಿ ಅಕ್ಷರಗಳು ಪದಗಳು ಇರುವಂಥದ್ದಲ್ಲ, ಅದಕ್ಕೂ ಮೀರಿ ಏನೋ ಅದರಲ್ಲಿದೆ. ಅದರಲ್ಲಿ ಆಕೆಯ ಹೃದಯವೇ ಇದೆಯಂತೆ, ಇದರಲ್ಲಿ ಆತನ ಹೃದಯವೇ ಇದೆಯಂತೆ.
ಗೆಳೆಯ ನೀನು ಓದುವೆಯಾ, ಗೆಳತಿ ನೀನು ಓದುವೆಯಾ ಅಂತ ಪ್ರೇಮಿಗಳು ಒಬ್ರನ್ನೊಬ್ರು ಕೇಳ್ತಾ ಇದ್ದಾರೆ. ಇಂಥ ಬೆಳ್ಳನೆ ಓಲೆಯನ್ನು ಹೇಗೆ ಓದೋದು ಅಂತ ಆಕೆ ಕೇಳಿದ್ರೆ ಆತ ಹೇಳ್ತಾ ಇದ್ದಾನೆ, ಇದು ಓದೋ ಅಂಥ ಸಾಮಾನ್ಯ ಓಲೆ ಅಲ್ಲ, ಇದರಲ್ಲಿ ನನ್ನ ಜೀವವೇ ಇದೆ ಅಂತ ಆತ ಹೇಳ್ತಾ ಇದ್ದಾನೆ. ಇದನ್ನು ನಿನ್ನ ಮನದ ಮನೆಗೆ ತಂದುಕೋ ಅಂತ ಕೋರಿಕೆ ಮಾಡ್ತಾ ಇದ್ದಾನೆ. ಐಸ್ ಆರ್ ದ ವಿಂಡೋಸ್ ಟು ದ ಸೋಲ್ ಅನ್ನೋ ಮಾತಿದೆ. ಒಬ್ಬ ಮನುಷ್ಯನ ನಿಜವಾದ ಗುಣ ಹಾಗೂ ನಡತೆಯನ್ನು ನೋಡಲು ಕಣ್ಣುಗಳೇ ಕಿಟಕಿ ಅಂತ ಈ ಇಂಗ್ಲೀಷ್ನ ನಾಣ್ಣುಡಿ ಇದೆ. ಆದರೆ ಹಂಸಲೇಖ ಹೇಳ್ತಾರೆ, ಮನದ ಮನೆಗೆ ಕಂಗಳೇ ಮುಂಬಾಗಿಲು ಅಂತ. ನೋಡಿ ಅಂಥ ಒಳ್ಳೆ ಸಾಲು, ಮನದ ಮನೆಗೆ ಕಂಗಳೇ ಮುಂಬಾಗಿಲು. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಮತ್ತು ಅಂತಹ ಪಾತ್ರ ವಹಿಸಿದ ಮೇಘಕ್ಕೆ ಕವಿ ವಂದನೆ ಕೂಡ ಹೇಳ್ತಾ ಇದ್ದಾರೆ. ಸಂಧಾನ ಅನ್ನೋ ಪದ ಯೂಶಲ್ ಆಗಿ ಬಳಕೆ ಆಗೋದು ಏನೋ ಡಿಸ್ಪ್ಯೂಟ್ ಇದ್ದಾಗ ಅದನ್ನು ಬಗೆಹರಿಸುವ ಕಾರಣಕ್ಕೆ, ಆದರೆ ಇಲ್ಲಿ ಮೇಘಕ್ಕೆ ದೂತನ ಪಾತ್ರ ಮಾತ್ರ ಇದೆ. ಅಂತಹ ಬಾನಗಲದ ಪತ್ರ ಕಳಿಸುವಾಗ ಪ್ರಕೃತಿಯ ಪಾತ್ರ ಇರದೇ ಇದ್ದರೆ ಹೇಗೆ? ತಂಬೆಲರು ಅಂದರೆ ತಂಪಾದ ಗಾಳಿ ಅಂತ ಅರ್ಥ, ತಳಿರು ಅಂದರೆ ಚಿಗುರಲೆ. ಹಗಲು ಇರುಳು, ಗಿರಿಯ ಹಾಗೂ ನೀರಿನ ಝರಿಗಳ ಉಸಿರು ಈ ಪ್ರೇಮಿಗಳ ಒಳಗೆ ಒಂದಾಗಿದೆಯಂತೆ. ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ, ನಾನು ನೀನು ಇಲ್ಲ ನಮ್ಮಲ್ಲಿ, ಒಂದೇ ಜೀವ ಜೋಡಿ ಒಡಲಲ್ಲಿ. ಮೇಘದ ಮೂಲಕ ಸಂದೇಶ ಕಳಿಸಿ ಆಯಿತು, ಪ್ರೇಯಸಿ ಅದನ್ನು ಓದಿಯೂ ಆಯಿತು. ಇಷ್ಟಾದ ಮೇಲೆ ಬಾನು ಭೂಮಿಗೆ ಅಂತರ ಇರೋಕೆ ಹೇಗೆ ಸಾಧ್ಯ? ಆತ ಹಾಗೂ ಆಕೆ ಬೇರೆ ಬೇರೆ ಜೀವಗಳಾಗಿರೋಕೆ ಹೇಗೆ ಸಾಧ್ಯ? ಅವರಿಬ್ಬರ ದೇಹಕ್ಕೆ ಒಂದೇ ಜೀವ ಅನ್ನೋ ಭಾವ ಈ ಕೊನೆಯ ಸ್ಟಾಂಜಾದು. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪತ್ರಕ್ಕೆ ವಂದನೆ. ಮತ್ತು ಹಾಡಿನ ಈ ಕೊನೆಯ ಸಾಲಿನಲ್ಲಿ ಮಾತ್ರ ಸಂಧಾನದ ಪತ್ರಕ್ಕೆ ವಂದನೆ ಅಂತ ಹಾಡು ಕೊನೆಯಾಗುತ್ತೆ. ಹೌದು, ಈ ಹಾಡಿನ ಸಾಹಿತ್ಯದ ಬಗ್ಗೆ ಮಾತು ಮುಗಿಸಿದ ಕೂಡಲೇ ಮತ್ತೊಮ್ಮೆ ಈ ಹಾಡು ಕೇಳಬೇಕು ಅಂತ ನಿಮಗೆ ಅನ್ನಿಸೋದು ಸಹಜ. ವಾಸುಕಿ ವೈಭವ್ ಅವರ ಇನ್ಸ್ಟಾ ರೀಲ್ ಹಾಗೂ SPB ಮತ್ತು ಚಿತ್ರ ಅವರ ಹಾಡಿನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇನೆ, ಕೇಳಿ ಆನಂದಿಸಿ. ಅದಕ್ಕೂ ಮುನ್ನ ಈ ಹಾಡಿನ ಸಾಹಿತ್ಯದ ಬಗ್ಗೆ ನಿಮಗೇನು ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಕಾಡು ಹರಟೆಯಲ್ಲ, ಇದು ಹಾಡು ಹರಟೆ.